ಪ್ರಿಯ ಸ್ನೇಹಿತರೆ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಂದು ದೇಶವನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲಿ ಸಾವಿರಾರು ವರ್ಷಗಳ ಹಿಂದಿನ ನಾಗರಿಕತೆಗಳ ರಹಸ್ಯಗಳು ಇಂದಿಗೂ ಜೀವಂತವಾಗಿವೆ. ಒಮ್ಮೆ ಅಜ್ಬೇಕ್ ಸಾಮ್ರಾಜ್ಯದ ಭವ್ಯ ರಾಜಧಾನಿಯಾಗಿದ್ದ ಭೂಮಿ, ವಿಶ್ವದ ಅತ್ಯಂತ ಪ್ರಸಿದ್ಧ ಪಿರಮಿಡ್ಗಳ ನೆಲೆ ಮತ್ತು ಚಾಕ್ಲೇಟ್ನ ಜನ್ಮಸ್ಥಳ. ವಿಶ್ವದಲ್ಲೇ ಅತಿ ಹೆಚ್ಚು ಸ್ಪ್ಯಾನಿಷ್ ಮಾತನಾಡುವ ಜನರಿರುವ ಈ ದೇಶದಲ್ಲಿ ಒಂದು ಕಡೆ ಸಾವಿರಾರು ವರ್ಷಗಳ ಹಳೆಯ ಮಾಯನ್ ನಾಗರಿಕತೆಯ ರಹಸ್ಯಗಳಿದ್ರೆ, ಮತ್ತೊಂದು ಕಡೆ ಆಧುನಿಕ ಮಹಾನಗರಗಳ ವೇಗದ ಜೀವನವಿದೆ. ಮೆಕ್ಸಿಕೋ ನಗರ ಪ್ರತಿ 4 ವರ್ಷಗಳಿಗೊಮ್ಮೆ ಒಬ್ಬ ವ್ಯಕ್ತಿಯ ಎತ್ತರಕ್ಕಿಂತ ಹೆಚ್ಚು ಕುಸಿಯುತ್ತಿದೆ ಅಂತ ನಿಮಗೆ ತಿಳಿದಿದೆಯಾ? ಬಣ್ಣ ಬಣ್ಣದ ಸಂಸ್ಕೃತಿ ಮತ್ತು ಪ್ರಕೃತಿಯ ಅದ್ಭುತ ಸಂಗಮವಾದ ಮೆಕ್ಸಿಕೋ ದೇಶದ ವಿಶೇಷತೆಯನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಬಟನ್ ಒತ್ತೋದನ್ನು ಮರಿಬೇಡಿ. ಸ್ನೇಹಿತರೆ, ಮೆಕ್ಸಿಕೋ ಈ ಭೂಮಿಯ ಮೇಲಿನ 13ನೇ ಅತಿ ದೊಡ್ಡ ದೇಶವಾಗಿದ್ದು ಸುಮಾರು 19.6 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇದು ನಮ್ಮ ಭಾರತದ ರಾಜ್ಯಗಳಿಗೆ ಹೋಲಿಸೋದಾದರೆ ರಾಜಸ್ಥಾನ್ನಂತಹ ರಾಜ್ಯದ 5 ಪಟ್ಟು ದೊಡ್ಡದಾಗಿದೆ. ಈ ದೇಶಕ್ಕೆ ಹೋಲಿಸಿದರೆ ನಮ್ಮ ಭಾರತ ಸುಮಾರು 1.7 ಪಟ್ಟು ದೊಡ್ಡದಾಗಿದೆ. ಮೆಕ್ಸಿಕೋ ಉತ್ತರ ಅಮೆರಿಕಾದಲ್ಲಿದ್ದು ಉತ್ತರದಲ್ಲಿ ಅಮೆರಿಕದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಪಶ್ಚಿಮ ಮತ್ತು ದಕ್ಷಿಣ ಭಾಗದಲ್ಲಿ ಪೆಸಿಫಿಕ್ ಮಹಾಸಾಗರ, ಪೂರ್ವದಲ್ಲಿ ಮೆಕ್ಸಿಕೋ ಕೊಲ್ಲಿ ಮತ್ತು ಆಗ್ನೇಯದಲ್ಲಿ ಗ್ವಾಟೆಮಾಲಾ, ಬೇಲಿಜ್ ಮತ್ತು ಕರೇಬಿಯನ್ ಸಮುದ್ರ ಇದೆ. ಇದರ ರಾಜಧಾನಿ ಮೆಕ್ಸಿಕೋ ಸಿಟಿಯಾಗಿದೆ. ಮೆಕ್ಸಿಕೋದ ಅಧಿಕೃತ ಹೆಸರು ಯುನೈಟೆಡ್ ಮೆಕ್ಸಿಕನ್ ಸ್ಟೇಟ್ಸ್. 2023 ಮತ್ತು 2024 ಅಂದಾಜಿನ ಪ್ರಕಾರ ಈ ದೇಶದ ಜನಸಂಖ್ಯೆ ಸುಮಾರು 13 ಕೋಟಿಯಾಗಿದೆ. ಇದು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ. ಮೆಕ್ಸಿಕೋದ ಸುಮಾರು 80%ಗಿಂತ ಹೆಚ್ಚು ಜನ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ. ಈ ದೇಶದ ಸರಾಸರಿ ಜನಸಂಖ್ಯಾ ಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ ಸುಮಾರು 65ರಿಂದ 70ರಷ್ಟಾಗಿದೆ. ಸ್ನೇಹಿತರೆ, ಮೆಕ್ಸಿಕೋ ವಿಶ್ವದ ಅತಿ ದೊಡ್ಡ ಸ್ಪ್ಯಾನಿಷ್ ಮಾತನಾಡುವ ದೇಶವಾಗಿದೆ. ಈ ದೇಶದಲ್ಲಿ ಸುಮಾರು 125 ಮಿಲಿಯನ್ಗಿಂತಲೂ ಹೆಚ್ಚು ಜನ ಸ್ಪ್ಯಾನಿಷನ್ನು ಮಾತೃಭಾಷೆಯಾಗಿ ಮಾತಾಡ್ತಾರೆ. ಅಂದರೆ ಈ ಭೂಮಿಯ ಮೇಲೆ ಪ್ರತಿ 5 ಜನ ಸ್ಪ್ಯಾನಿಷ್ ಮಾತನಾಡೋರಲ್ಲಿ ಒಬ್ಬನು ಮೆಕ್ಸಿಕೋದವನಾಗಿರ್ತಾನೆ. ಮೆಕ್ಸಿಕೋದಲ್ಲಿ ಸ್ಪ್ಯಾನಿಷ್ ಮಾತನಾಡುವ ಜನಸಂಖ್ಯೆ ಇಡೀ ವಿಶ್ವದಲ್ಲೇ ಅತಿ ದೊಡ್ಡದಾಗಿದೆ. ಇದಕ್ಕೆ ಬಹುಮುಖ್ಯವಾದ ಕಾರಣ ಅಂದರೆ ಸ್ಪೇನ್ ಸುಮಾರು 200 ವರ್ಷಗಳ ಕಾಲ ಮೆಕ್ಸಿಕೋವನ್ನು ಆಳಿದೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಮೆಕ್ಸಿಕೋದಲ್ಲಿ ಅನೇಕ ಸ್ಪ್ಯಾನಿಷ್ ವಸಾಹತುಗಳಿವೆ ಮತ್ತು ಸ್ಪ್ಯಾನಿಷ್ ಜನರು ಕೂಡ ಈ ದೇಶದಲ್ಲಿ ವಾಸ ಮಾಡೋದಕ್ಕೆ ಇಷ್ಟಪಡ್ತಾರೆ. ಮೆಕ್ಸಿಕೋದ ಇತಿಹಾಸ, ಅದರ ಸ್ಥಳೀಯ ಬೇರುಗಳು, ಸ್ಪ್ಯಾನಿಷ್ ವಸಾಹತುಶಾಹಿ ಮತ್ತು ಆಧುನಿಕ ದಿನದ ರಾಜಕೀಯ ಪ್ರಭಾವದಿಂದ ಸಂಕೀರ್ಣ ಮತ್ತು ಆಕರ್ಷಕವಾಗಿದೆ. ಯುರೋಪಿಯನ್ನರು ಈ ದೇಶಕ್ಕೆ ಬರೋದಕ್ಕಿಂತ ಮೊದಲೇ ವಿಶ್ವದ ಅತ್ಯಂತ ಅಭಿವೃದ್ಧಿ ಹೊಂದಿದ ನಾಗರಿಕತೆಗಳನ್ನು ಈ ದೇಶ ಹೊಂದಿತ್ತು ಅಂದರೆ ಆಶ್ಚರ್ಯ ಆಗುತ್ತೆ. ಸುಮಾರು 2000 ವರ್ಷಗಳ ಹಿಂದೆ ಮಾಯಾ ಮತ್ತು ಅಜ್ಟೆಕ್ ನಾಗರಿಕತೆಗಳು ಖಗೋಳಶಾಸ್ತ್ರ, ಗಣಿತ, ವಾಸ್ತುಶಿಲ್ಪ ಮತ್ತು ಕೃಷಿಯಲ್ಲಿ ಮಹತ್ತರ ಸಾಧನೆಗಳನ್ನು ಮಾಡಿದ್ವು. ಟೆಟನ್ ಹಿಡ್ಚಾ ಮತ್ತು ಟೆನೊಚ್ಟಿಲಾನ್ನಂತಹ ನಗರಗಳು ಈ ಕಾಲದ ಅದ್ಭುತ ಕೇಂದ್ರಗಳಾಗಿದ್ವು. 16ನೇ ಶತಮಾನದಲ್ಲಿ ಸ್ಪೇನ್ನ ವಿಜಯಶಾಲಿ ಹರ್ನಾನ್ ಕೋರ್ಟೆಸ್ ಮೆಕ್ಸಿಕೋಗೆ ಆಗಮಿಸಿ ಅಜ್ಟೆಕ್ ಸಾಮ್ರಾಜ್ಯವನ್ನು ಸೋಲಿಸಿದ. ನಂತರ ಸುಮಾರು 300 ವರ್ಷಗಳ ಕಾಲ ಮೆಕ್ಸಿಕೋ ಸ್ಪ್ಯಾನಿಷ್ ವಸಾಹತುಶಾಹಿಯ ಆಡಳಿತದಲ್ಲಿತ್ತು. 1810ರಲ್ಲಿ ಸ್ಪೇನ್ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ಆರಂಭವಾಯಿತು. ದೀರ್ಘ ಹೋರಾಟದ ನಂತರ 1821ರಲ್ಲಿ ಮೆಕ್ಸಿಕೋ ಸ್ವಾತಂತ್ರ್ಯವನ್ನು ಪಡೆಯಿತು. ಇಂದು ಮೆಕ್ಸಿಕೋ ಲ್ಯಾಟಿನ್ ಅಮೆರಿಕಾದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಪ್ರಾಚೀನ ಸಂಸ್ಕೃತಿ, ಸ್ಪ್ಯಾನಿಷ್ ಪರಂಪರೆ, ಆಧುನಿಕ ಆರ್ಥಿಕತೆ ಮತ್ತು ವೈವಿಧ್ಯಮಯ ಜೀವನದ ಸಂಗಮವಾಗಿರುವ ಈ ದೇಶ ತನ್ನ ಇತಿಹಾಸ ಮತ್ತು ಸಂಸ್ಕೃತಿಯಿಂದ ವಿಶ್ವದ ಗಮನವನ್ನು ಸೆಳೀತಾ ಇದೆ. ಮೆಕ್ಸಿಕೋ ಇಂದು ವಿಶ್ವದ ಪ್ರಮುಖ ಉದಯೋನ್ಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಸುಮಾರು 1.8 ಟ್ರಿಲಿಯನ್ ಅಮೆರಿಕನ್ ಡಾಲರ್ಗಳ GDP ಹೊಂದಿರುವ ಮೆಕ್ಸಿಕೋ ವಿಶ್ವದ ಅಗ್ರ 15 ದೊಡ್ಡ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಲ್ಯಾಟಿನ್ ಅಮೆರಿಕಾದ ಬ್ರೆಜಿಲ್ ನಂತರ ಇದು ಅಮೆರಿಕ ಖಂಡದಲ್ಲಿ ಪ್ರಮುಖ ಆರ್ಥಿಕ ಶಕ್ತಿಯಾಗಿದೆ. ಮೆಕ್ಸಿಕೋದ ಆರ್ಥಿಕತೆಯ ಪ್ರಮುಖ ಆಧಾರ ಅಂತಂದರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ವಿಶೇಷವಾಗಿ ವಾಹನ ತಯಾರಿಕೆ, ಎಲೆಕ್ಟ್ರಾನಿಕ್ಸ್, ಯಂತ್ರೋಪಕರಣಗಳು ಮತ್ತು ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಮೆಕ್ಸಿಕೋ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಿದೆ. ಅಮೆರಿಕದ ಸಮೀಪ ಇರೋ ಕಾರಣ ಅನೇಕ ಜಾಗತಿಕ ಕಂಪನಿಗಳು ತಮ್ಮ ಕಾರ್ಖಾನೆಯನ್ನು ಇಲ್ಲಿ ಸ್ಥಾಪಿಸಿವೆ. ಕೃಷಿಯೂ ಕೂಡ ಮೆಕ್ಸಿಕೋದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ಹೊಂದಿದೆ. ಮೆಕ್ಕೆಜೋಳ, ಅವಕಾಡೋ, ಟೊಮ್ಯಾಟೊ, ಕಾಫಿ ಮತ್ತು ಹಣ್ಣುಗಳ ಉತ್ಪಾದನೆಯಲ್ಲಿ ಮೆಕ್ಸಿಕೋ ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ಮೆಕ್ಸಿಕನ್ ಅವಕಾಡೋ ಜಾಗತಿಕ ಮಾರುಕಟ್ಟೆಯಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಇಂಧನ ಕ್ಷೇತ್ರದಲ್ಲಿಯೂ ಕೂಡ ಮೆಕ್ಸಿಕೋ ಶ್ರೀಮಂತವಾಗಿದೆ. ಈ ದೇಶ ದೊಡ್ಡ ಪ್ರಮಾಣದ ತೈಲ ಸಂಗ್ರಹವನ್ನು ಹೊಂದಿದ್ದು ಹಲವು ವರ್ಷಗಳಿಂದ ತೈಲ ಉತ್ಪಾದನೆ ಈ ದೇಶದ ಆದಾಯ ಮೂಲಗಳಲ್ಲಿ ಒಂದಾಗಿದೆ. ಇದರ ಜೊತೆ ಪ್ರವಾಸೋದ್ಯಮ ಕೂಡ ಮೆಕ್ಸಿಕೋ ಆರ್ಥಿಕತೆಯ ದೊಡ್ಡ ಭಾಗವಾಗಿದೆ.
ಈ ದೇಶದ ಕರೆನ್ಸಿಗೆ ಪೇಸೋ ಅಂತ ಕರೀತಾರೆ. ಒಂದು ಮೆಕ್ಸಿಕನ್ ಪೇಸೋ ಭಾರತೀಯ 5 ರೂಪಾಯಿಗಳಿಗೆ ಸಮಾನವಾಗಿದೆ. ಮೆಕ್ಸಿಕೋದ ಜನಸಂಖ್ಯೆಯ ಒಂದು ಆಸಕ್ತಿದಾಯಕ ಸಂಗತಿ ಅಂತಂದರೆ ಇಲ್ಲಿ ಯುವ ಜನಸಂಖ್ಯೆಯ ಪ್ರಮಾಣ ತುಂಬ ಹೆಚ್ಚಾಗಿದೆ. ದೇಶದ ಸುಮಾರು 1/4 ಭಾಗದಷ್ಟು ಜನ ಇಲ್ಲಿ ಯೂತ್ಸ್ ಇದ್ದಾರೆ. ಅಮೆರಿಕ ಮತ್ತು ಅನೇಕ ಯುರೋಪಿಯನ್ ದೇಶಗಳಿಗೆ ಹೋಲಿಸಿದರೆ ಇಲ್ಲಿ ಯುವ ಜನಸಂಖ್ಯೆ ಹೆಚ್ಚಾಗಿದೆ. ಈ ಯುವಶಕ್ತಿ ಮೆಕ್ಸಿಕೋದ ಶಾಲೆಗಳು, ಸಂಸ್ಕೃತಿ, ಕ್ರೀಡೆ ಮತ್ತು ಹಬ್ಬಗಳಿಗೆ ಹೊಸ ಚೈತನ್ಯವನ್ನು ನೀಡುತ್ತೆ. ಈ ದೇಶದ ಜನ ರೋಮನ್ ಕ್ಯಾಥೋಲಿಕ್ ಧರ್ಮವನ್ನು ಅನುಸರಿಸ್ತಾರೆ. ಶತಮಾನಗಳಿಂದ ಈ ಧರ್ಮ ಮೆಕ್ಸಿಕೋದ ಕಲೆ, ವಾಸ್ತುಶಿಲ್ಪ, ಹಬ್ಬಗಳು ಮತ್ತು ಸಾಮಾಜಿಕ ಜೀವನದ ಮೇಲೆ ಆಳವಾದ ಪ್ರಭಾವವನ್ನು ಬೀರಿದೆ. ಸ್ನೇಹಿತರೆ, ಮೆಕ್ಸಿಕನ್ ಸಂಗೀತ ದೇಶದ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಪ್ರತಿಬಿಂಬಿಸುತ್ತೆ. ಇಲ್ಲಿ ವಿವಿಧ ಪ್ರದೇಶಗಳಿಂದ ಹುಟ್ಟಿಕೊಂಡ ಅನೇಕ ಸಂಗೀತ ಶೈಲಿಗಳು ಜನಪ್ರಿಯವಾಗಿದ್ದಾವೆ. ಅವುಗಳಲ್ಲಿ ಮರಿಯಾಚಿ ಅತ್ಯಂತ ಪ್ರಸಿದ್ಧವಾಗಿದೆ. ಪಶ್ಚಿಮ ಮೆಕ್ಸಿಕೋದ ಜಲಿಸ್ಕೋ ಪ್ರದೇಶದಲ್ಲಿ ಹುಟ್ಟಿಕೊಂಡ ಈ ಸಂಗೀತದಲ್ಲಿ ವಯಲಿನ್, ಟ್ರಂಪೆಟ್ ಮತ್ತು ಗಿಟಾರ್ನಂತಹ ವಾದ್ಯಗಳನ್ನು ಬಳಸಲಾಗುತ್ತೆ. ಇದರ ಜೊತೆ ಬಂಡಾ ಸಂಗೀತ ಉತ್ತರ ಮೆಕ್ಸಿಕೋದಲ್ಲಿ ಜನಪ್ರಿಯವಾದ ಶೈಲಿಯಾಗಿದೆ. ದೊಡ್ಡ ಗಾಳಿ ವಾದ್ಯಗಳ ತಂಡ ಮತ್ತು ಉತ್ಸಾಹಭರಿತ ಸಂಗೀತಕ್ಕೆ ಇದು ಹೆಸರುವಾಸಿಯಾಗಿದೆ. ಸ್ನೇಹಿತರೆ, ಮೆಕ್ಸಿಕೋ ಗೂಳಿ ಕಾಳಗಕ್ಕೆ ಅತ್ಯಂತ ಪ್ರಸಿದ್ಧವಾಗಿದೆ. ಮೆಕ್ಸಿಕೋದ ಅತಿ ದೊಡ್ಡ ಗೂಳಿ ಕಾಳಗದ ಕ್ರೀಡಾಂಗಣಗಳಲ್ಲಿ ಒಂದಾದ ಪ್ಲಾಜಾ ಡಿ ಟೋರೋಸ್ ಮೆಕ್ಸಿಕೋಗೆ ನೆಲೆಯಾಗಿದೆ. ಮೆಕ್ಸಿಕೋ ಸಿಟಿಯಲ್ಲಿರುವ ಈ ಬೃಹತ್ ಅರೇನಾ ಸುಮಾರು 41,000ಕ್ಕೂ ಹೆಚ್ಚು ಸೀಟಿಂಗ್ ಕೆಪಾಸಿಟಿ ಹೊಂದಿದೆ. ಗೂಳಿ ಕಾಳಗ ಮೆಕ್ಸಿಕೋದ ಹಳೆಯ ಸಂಪ್ರದಾಯಗಳಲ್ಲಿ ಒಂದಾಗಿದ್ದು ಇದರ ಮೇಲೆ ಸ್ಪ್ಯಾನಿಷ್ ಸಂಸ್ಕೃತಿಯ ಪ್ರಭಾವ ಹೆಚ್ಚಾಗಿದೆ. ನಾವಿಲ್ಲಿ ಒಂದು ಗಮನಿಸಬೇಕಾಗಿರೋ ವಿಚಾರ ಏನಂದರೆ, ಮೆಕ್ಸಿಕೋದ ಗೂಳಿ ಕಾಳಗ ಮತ್ತು ತಮಿಳುನಾಡಿನ ಜಲ್ಲಿಕಟ್ಟು ಎರಡೂ ಗೂಳಿಯೊಂದಿಗೆ ಸಂಬಂಧ ಹೊಂದಿರೋ ಸಾಂಪ್ರದಾಯಿಕ ಕಾರ್ಯಕ್ರಮಗಳಾಗಿವೆ. ಆದರೆ ಅವುಗಳ ಉದ್ದೇಶ, ವಿಧಾನ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಈ ಪ್ರದರ್ಶನದ ಅಂತ್ಯದಲ್ಲಿ ಸಾಮಾನ್ಯವಾಗಿ ಗೂಳಿಯನ್ನು ಕೊಲ್ಲಲಾಗುತ್ತೆ. ಅದಕ್ಕಾಗಿಯೇ ಪ್ರಾಣಿ ಹಕ್ಕುಗಳ ಸಂಘಟನೆಯಿಂದ ಅವರು ತೀವ್ರ ವಿರೋಧಕ್ಕೆ ಒಳಗಾಗ್ತಾರೆ. ಇನ್ನೊಂದೆಡೆ ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಎಂಬ ಪುರಾತನ ಗ್ರಾಮೀಣ ಕ್ರೀಡೆ ಪೊಂಗಲ್ ಹಬ್ಬದ ಭಾಗವಾಗಿದೆ. ಇಲ್ಲಿ ಗೂಳಿಯನ್ನು ಕೊಲ್ಲೋದಿಲ್ಲ. ಯುವಕರು ಗೂಳಿಯ ಕೊಂಬನ್ನು ಹಿಡಿದು ಸ್ವಲ್ಪ ಸಮಯ ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಗೂಳಿಯ ಶಕ್ತಿ ಮತ್ತು ಧೈರ್ಯವನ್ನು ಗೌರವಿಸುವ ಸಂಪ್ರದಾಯವಾಗಿ ಇದನ್ನು ನೋಡಲಾಗುತ್ತೆ. ಇದೇ ನಮ್ಮ ಭಾರತ ಮತ್ತು ಬೇರೆ ದೇಶಗಳಿಗಿರುವ ವ್ಯತ್ಯಾಸ. ಸ್ನೇಹಿತರೆ, ವಿಶ್ವದ ಅತಿ ದೊಡ್ಡ ಪಿರಮಿಡ್ ಈಜಿಪ್ಟ್ನಲ್ಲಿದೆ ಅಂತ ಬಹುತೇಕರು ಭಾವಿಸ್ತಾರೆ. ಆದರೆ ನಿಜವಾದ ದೈತ್ಯ ಪಿರಮಿಡ್ ಮೆಕ್ಸಿಕೋದ ಪ್ಯೂಬ್ಲಾ ರಾಜ್ಯದ ಚಲೂಲಾ ನಗರದಲ್ಲಿದೆ. ಗ್ರೇಟ್ ಪಿರಮಿಡ್ ಆಫ್ ಚಲೂಲಾ ಸುಮಾರು 450 ಮೀಟರ್ ಇಂಟು 450 ಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು ಇದರ ಒಟ್ಟು ಗಾತ್ರ ಈಜಿಪ್ಟ್ನ ಗೀಜಾದ ಮಹಾ ಪಿರಮಿಡ್ಗಳಿಗಿಂತಲೂ ದೊಡ್ಡದಾಗಿದೆ. ಇದೇ ಸಮಯದಲ್ಲಿ ಗೀಜಾ ಪಿರಮಿಡ್ನ ಪರಿಮಾಣ ಸುಮಾರು 2.4 ಮಿಲಿಯನ್ ಘನಮೀಟರ್ಗಳಾಗಿವೆ. ಆದರೆ ವಿಶೇಷತೆ ಏನಂದರೆ, ಎತ್ತರದಲ್ಲಿ ಗೀಜಾ ಪಿರಮಿಡ್ ದೊಡ್ಡದಿದೆ. ಗೀಜಾ ಪಿರಮಿಡ್ ಸುಮಾರು 140 ಮೀಟರ್ ಎತ್ತರವನ್ನು ಹೊಂದಿದ್ರೆ ಚೋಲುಲಾದ ಪಿರಮಿಡ್ ಕೇವಲ 66 ಮೀಟರ್ ಎತ್ತರದಾಗಿದೆ. ಇದರ ಇನ್ನೊಂದು ವಿಶೇಷತೆ ಅಂದರೆ, ಇದು ದೂರದಿಂದ ನೋಡೋದಕ್ಕೆ ಪಿರಮಿಡ್ ಥರ ಕಾಣಿಸುತ್ತೆ. ಹುಲ್ಲು ಮತ್ತು ಮರಗಳಿಂದ ಆವೃತವಾದ ದೊಡ್ಡ ಬೆಟ್ಟದಂತೆ ಕಾಣಿಸುತ್ತೆ. 16ನೇ ಶತಮಾನದಲ್ಲಿ ಮೆಕ್ಸಿಕೋಗೆ ಬಂದ ಸ್ಪ್ಯಾನಿಷ್ ಜನ ಕೂಡ ಇದನ್ನು ನೈಸರ್ಗಿಕ ಬೆಟ್ಟ ಅಂತ ಭಾವಿಸಿದ್ರು. ವಿಚಿತ್ರ ಅಂದರೆ, ಅವರು ಅದರ ಮೇಲೆ ಚರ್ಚ್ ಕೂಡ ನಿರ್ಮಾಣ ಮಾಡಿದರು. ಈ ಮಹಾ ಪಿರಮಿಡ್ ನಿರ್ಮಾಣ ಸುಮಾರು ಕ್ರಿಸ್ತಪೂರ್ವ 200ರ ವೇಳೆಯಲ್ಲಿ ಆರಂಭವಾಗಿ ಹಲವಾರು ಶತಮಾನಗಳ ಕಾಲ ಮುಂದುವರಿತು. ಇದು ಕೇವಲ ಒಂದು ಕಟ್ಟಡವಲ್ಲ, ಮೆಕ್ಸಿಕೋದ ಪ್ರಾಚೀನ ನಾಗರಿಕತೆಗಳ ಅದ್ಭುತ ಇಂಜಿನಿಯರಿಂಗ್ ಮತ್ತು ಸಂಸ್ಕೃತಿಯ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಮೆಕ್ಸಿಕೋ ಡೈನೋಸಾರ್ಗಳ ಅಂತ್ಯದ ಸಾಕ್ಷಿಯಾದ ನೆಲ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತಾ? ಸುಮಾರು 66 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಇತಿಹಾಸವನ್ನು ಬದಲಿಸಿದ ಒಂದು ಮಹಾಘಟನೆ ಮೆಕ್ಸಿಕೋದಲ್ಲಿ ಸಂಭವಿಸಿತು. ಬಾಹ್ಯಾಕಾಶದಿಂದ ಬಂದ ಸುಮಾರು 10ರಿಂದ 15 ಕಿಲೋಮೀಟರ್ ಅಗಲದ ಕ್ಷುದ್ರಗ್ರಹ ಇಂದಿನ ಮೆಕ್ಸಿಕೋದ ಯುಕಾಟನ್ ಪರ್ಯಾಯ ದ್ವೀಪಕ್ಕೆ ಅಪ್ಪಳಿಸಿತು. ಈ ಭೀಕರ ಘರ್ಷಣೆಯಿಂದ ನಿರ್ಮಾಣವಾದ ಬೃಹತ್ ಕುಳಿಯನ್ನು ಚಿಕ್ಸುಲುಬ್ ಕ್ರೆಟರ್ ಅಂತ ಕರೆಯಲಾಗುತ್ತೆ. ಇದು ಸುಮಾರು 180 ಕಿಲೋಮೀಟರ್ಗಳಿಗಿಂತಲೂ ಅಗಲವನ್ನು ಹೊಂದಿದ್ದು ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಪ್ರಭಾವ ಕುಳಿಗಳಲ್ಲಿ ಒಂದಾಗಿದೆ. ಈ ಸ್ಫೋಟದ ಪರಿಣಾಮವಾಗಿ ವಾತಾವರಣದಲ್ಲಿ ಭಾರೀ ಪ್ರಮಾಣದ ಧೂಳು ಮತ್ತು ಅನಿಲ ಹರಡಿ ಭೂಮಿಯ ಹವಾಮಾನದಲ್ಲಿ ದೊಡ್ಡ ಬದಲಾವಣೆ ಉಂಟಾಯಿತು. ಇದರ ಪರಿಣಾಮವಾಗಿ ಪಕ್ಷಿಗಳಾಗಿ ವಿಕಸನಗೊಂಡ ಕೆಲವು ಡೈನೋಸಾರ್ಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಡೈನೋಸಾರ್ಗಳು ಸೇರಿದಂತೆ ಭೂಮಿಯ ಮೇಲೆ ಸುಮಾರು 75% ಜೀವ ಪ್ರಭೇದಗಳು ಅಳಿದು ಹೋದವು. ಆದರೆ ಇದೇ ಘಟನೆ ಸಸ್ತನಿಗಳ ಬೆಳವಣಿಗೆಗೆ ಹೊಸ ಅವಕಾಶವನ್ನು ನೀಡಿತು ಮತ್ತು ಲಕ್ಷಾಂತರ ವರ್ಷಗಳ ನಂತರ ಮಾನವರ ಉದಯಕ್ಕೆ ದಾರಿ ಮಾಡಿಕೊಡ್ತು. ಇಂದಿಗೂ ಈ ಪ್ರಾಚೀನ ಘಟನೆಯ ಗುರುತನ್ನು ಮೆಕ್ಸಿಕೋದ ಯುಕಾಟನ್ ಪ್ರದೇಶದಲ್ಲಿ ಕಾಣಬಹುದು. ಸ್ನೇಹಿತರೆ, ಮೆಕ್ಸಿಕೋ ಇಂದು ವಿಶ್ವದ ಪ್ರಮುಖ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ಎಲೆಕ್ಟ್ರಾನಿಕ್ಸ್ ಸಾಧನಗಳು, ಆಟೋಮೊಬೈಲ್ ಎಲೆಕ್ಟ್ರಾನಿಕ್ಸ್, ಟೆಲಿಕಾಂ ಉಪಕರಣಗಳು ಮತ್ತು ಗ್ರಾಹಕ ಎಲೆಕ್ಟ್ರಾನಿಕ್ ಕ್ಷೇತ್ರಗಳಲ್ಲಿ ಇದು ವೇಗವಾಗಿ ಬೆಳೀತಾ ಇದೆ.
ಅಮೆರಿಕ ಸಮೀಪದಲ್ಲಿರೋ ಭೌಗೋಳಿಕ ಸ್ಥಾನ, ಕಡಿಮೆ ಉತ್ಪಾದನಾ ವೆಚ್ಚ ಮತ್ತು ಬಲವಾದ ಕೈಗಾರಿಕಾ ಮೂಲಸೌಕರ್ಯದಿಂದಾಗಿ ಅನೇಕ ಜಾಗತಿಕ ಕಂಪನಿಗಳು ಮತ್ತು ಉತ್ಪಾದನಾ ಘಟಕಗಳನ್ನು ಮೆಕ್ಸಿಕೋದಲ್ಲಿ ಸ್ಥಾಪಿಸಿವೆ. ಸ್ಮಾರ್ಟ್ಫೋನ್ಗಳು, ಟಿವಿಗಳು, ಕಂಪ್ಯೂಟರ್ ಭಾಗಗಳು ಮತ್ತು ಇತರ ತಂತ್ರಜ್ಞಾನ ಉತ್ಪನ್ನಗಳ ತಯಾರಿಕೆಯಲ್ಲಿ ಮೆಕ್ಸಿಕೋ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಚೀನಾ, ಅಮೆರಿಕ, ದಕ್ಷಿಣ ಕೊರಿಯಾ, ಜಪಾನ್ ಮತ್ತು ತೈವಾನ್ ನಂತರ ಜಾಗತಿಕ ಎಲೆಕ್ಟ್ರಾನಿಕ್ ಸಪ್ಲೈ ಚೈನ್ನಲ್ಲಿ ಮೆಕ್ಸಿಕೋ ಪ್ರಮುಖ ಸ್ಥಾನವನ್ನು ಹೊಂದಿದೆ. ವಿಶೇಷವಾಗಿ ಇದು ಅಮೆರಿಕ ಪಕ್ಕದಲ್ಲಿರೋ ಕಾರಣ ಮೆಕ್ಸಿಕೋವನ್ನು ಉತ್ತರ ಅಮೆರಿಕದ ಪ್ರಮುಖ ಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತ ಪರಿಗಣಿಸಲಾಗುತ್ತೆ. ಸ್ನೇಹಿತರೆ, ಬೆಳ್ಳಿಯ ವಿಷಯಕ್ಕೆ ಬಂದಾಗ ಮೆಕ್ಸಿಕೋ ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಚಿನ್ನ ಅಥವಾ ತೈಲಕ್ಕಿಂತಲೂ ಬೆಳ್ಳಿಯ ಉತ್ಪಾದನೆಯಲ್ಲಿ ಮೆಕ್ಸಿಕೋ ವಿಶ್ವದ ನಂಬರ್ 1 ಸ್ಥಾನದಲ್ಲಿದೆ. ಪ್ರತಿ ವರ್ಷ ಮೆಕ್ಸಿಕೋ ಸುಮಾರು 6,000 ಮೆಟ್ರಿಕ್ ಟನ್ಗಳಷ್ಟು ಬೆಳ್ಳಿಯನ್ನು ಉತ್ಪಾದನೆ ಮಾಡುತ್ತೆ. ಇದು ವಿಶ್ವದ ಒಟ್ಟು ಬೆಳ್ಳಿ ಉತ್ಪಾದನೆಯ ಸುಮಾರು 25ರಷ್ಟು ಭಾಗವಾಗಿದೆ. ಬೆಳ್ಳಿ ನಿಕ್ಷೇಪಗಳ ವಿಷಯದಲ್ಲಿಯೂ ಕೂಡ ಮೆಕ್ಸಿಕೋ ಅತ್ಯಂತ ಶ್ರೀಮಂತ ದೇಶವಾಗಿದೆ. ವಿಶೇಷವಾಗಿ ಝಕಟೆಕಾಸ್, ದುರಂಗೋ ಮತ್ತು ಚಿವಾ ಪ್ರದೇಶಗಳು ಇಲ್ಲಿಯ ಬೆಳ್ಳಿ ಮೈನಿಂಗಿಗೆ ವಿಶ್ವದಲ್ಲೇ ಪ್ರಸಿದ್ಧವಾಗಿವೆ. ಸ್ನೇಹಿತರೆ, ನೀವೆಲ್ಲ ಇಂಗ್ಲಿಷ್ ಹಾಲಿವುಡ್ ಮೂವಿ ಅಪೆಕ್ಯಾಲಿಪ್ಟೋ ನೋಡಿರ್ಬೋದಲ್ವಾ? ಹಾಲಿವುಡ್ ಇತಿಹಾಸದಲ್ಲಿಯೇ ಅದು ಅತ್ಯಂತ ಪ್ರಸಿದ್ಧ ಮೂವಿಯಾಗಿದೆ. ಈ ಮೂವಿಗೆ ಆಯ್ಕೆಯಾಗಿರೋ ಸ್ಟೋರಿ ಮೆಕ್ಸಿಕೋ ಸಂಸ್ಕೃತಿಯದ್ದೇ ಆಗಿದೆ. ಈ ಅಪಕ್ಯಾಲಿಪ್ಟೋ ಸಿನಿಮಾ ಪ್ರಮುಖವಾಗಿ ಮೆಕ್ಸಿಕೋ ಮತ್ತು ಗ್ವಾಟೆಮಾಲಾ ದೇಶಗಳ ಭಾಗವಾಗಿದ್ದ ಪ್ರಾಚೀನ ಮಾಯಾ ನಾಗರಿಕತೆಗಳ ಸಂಸ್ಕೃತಿಯಿಂದ ಪ್ರಭಾವಿತವಾಗಿದೆ ಅಂದರೆ ನಿಮಗೆ ಅಚ್ಚರಿಯಾಗುತ್ತೆ. ಸ್ಪ್ಯಾನಿಷರು ಮೆಕ್ಸಿಕೋಗೆ ಬರೋದಕ್ಕಿಂತ ಮೊದಲೇ ಈ ಪ್ರದೇಶವನ್ನು ಶಕ್ತಿಶಾಲಿ ಅಸ್ಟೆಕ್ ಸಾಮ್ರಾಜ್ಯ ಆಳ್ತಿತ್ತು. ಅವರ ಧಾರ್ಮಿಕ ನಂಬಿಕೆಗಳಲ್ಲಿ ಮಾನವ ಬಲಿ ಒಂದು ಪ್ರಮುಖ ಭಾಗವಾಗಿತ್ತು. ಅಸ್ಟೆಕ್ಗಳು ಸೂರ್ಯದೇವರು ಉಯಿಚ್ಟಿಲೋ ಪೊಯಿಚ್ಟಿಲಿ ಸೇರಿದಂತೆ ತಮ್ಮ ದೇವರುಗಳನ್ನು ಸಂತೃಪ್ತಿಪಡಿಸೋದಕ್ಕೆ ಬಲಿಗಳನ್ನು ಅರ್ಪಿಸ್ತಾ ಇದ್ರು. ಅವರ ನಂಬಿಕೆ ಪ್ರಕಾರ ಸೂರ್ಯ ಪ್ರತಿದಿನ ಉದಯಿಸೋದಕ್ಕೆ ಮತ್ತು ಜಗತ್ತಿನ ಸಮತೋಲನವನ್ನು ಉಳಿಸೋದಕ್ಕೆ ದೇವರುಗಳಿಗೆ ಶಕ್ತಿ ಅಗತ್ಯವಾಗಿತ್ತು. ಆ ಬಲಿಗಳು ಸಾಮಾನ್ಯವಾಗಿ ಭವ್ಯವಾದ ದೇವಾಲಯಗಳ ಟೆಂಪ್ಲೋಮೇಯರ್ನಲ್ಲಿ ನಡೀತಾ ಇದ್ವು. ಯುದ್ಧ ಕೈದಿಗಳು ಸೇರಿದಂತೆ ಕೆಲವರನ್ನ ಧಾರ್ಮಿಕ ಆಚರಣೆಗಳ ಭಾಗವಾಗಿ ಬಲಿ ನೀಡಲಾಗ್ತಿತ್ತು. ಇಂದು ಈ ಸಂಪ್ರದಾಯಗಳು ಭಯಾನಕವಾಗಿ ಕಾಣಿಸಿದ್ರು ಅಸ್ಟೆಕ್ ಸಾಮ್ರಾಜ್ಯದಲ್ಲಿ ಅವು ಧರ್ಮ, ರಾಜಕೀಯ ಮತ್ತು ವಿಶ್ವದ ಕುರಿತ ಅವರ ನಂಬಿಕೆಯೊಂದಿಗೆ ಆಳವಾಗಿ ಸಂಬಂಧವನ್ನು ಹೊಂದಿದ್ವು. ಸ್ನೇಹಿತರೆ, ಮೆಕ್ಸಿಕೋದ ಸಂಸ್ಕೃತಿಯಲ್ಲಿ ಆಹಾರಕ್ಕೆ ವಿಶೇಷವಾದ ಸ್ಥಾನವಿದೆ. ಇಲ್ಲಿನ ಜನ ಕೇವಲ ಹೊಟ್ಟೆ ತುಂಬಿಸೋದಕ್ಕೆ ಮಾತ್ರವಲ್ಲ, ಜೀವನದ ಒಂದು ಭಾಗವಾಗಿ ಆಹಾರವನ್ನು ಆನಂದಿಸ್ತಾರೆ. ಚಾಕ್ಲೇಟ್, ಅವಕಾಡೋ, ಟೊಮ್ಯಾಟೊ, ವೆನಿಲಾ, ಕುಂಬಳಕಾಯಿ, ಬೀನ್ಸ್ ಮತ್ತು ಮೆಣಸಿನಕಾಯಿಯಂತಹ ಅನೇಕ ಪದಾರ್ಥಗಳು ಜಗತ್ತಿಗೆ ಮೆಕ್ಸಿಕೋದ ಕೊಡುಗೆಗಳಾಗಿವೆ. ಸಾಲ್ಟ್ ಉತ್ಪಾದನೆಯಲ್ಲಿ ಮೆಕ್ಸಿಕೋ ಪ್ರಮುಖ ಸ್ಥಾನದಲ್ಲಿದೆ. ಈ ದೇಶ ಪ್ರತಿ ವರ್ಷ ಲಕ್ಷಾಂತರ ಟನ್ಗಳಷ್ಟು ಉಪ್ಪನ್ನು ಉತ್ಪಾದಿಸುತ್ತೆ. ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಜನಪ್ರಿಯವಾಗಿರೋ ಸೀಸರ್ ಸಲಾಡ್ ಕೂಡ ಮೆಕ್ಸಿಕೋದಲ್ಲೇ ಹುಟ್ಕೊಂಡಿದ್ದು. ಮೆಕ್ಸಿಕನ್ ಆಹಾರ ಅಂತಂದರೆ ಕೇವಲ ರುಚಿಯಲ್ಲ, ಅದು ಸಾವಿರಾರು ವರ್ಷಗಳ ಇತಿಹಾಸ, ಸಂಪ್ರದಾಯ ಮತ್ತು ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಎಂಚಿಲಾಡೋ, ಗ್ವಾಕಮೋಲೆ ಮತ್ತು ವಿವಿಧ ಮೆಣಸಿನಕಾಯಿ ಆಧಾರಿತ ಖಾದ್ಯಗಳು ಇಂದು ಪ್ರಪಂಚದಾದ್ಯಂತ ಜನಪ್ರಿಯವಾಗಿವೆ. ಸ್ನೇಹಿತರೆ, ಮೆಕ್ಸಿಕೋ ತನ್ನ ವಿಶಿಷ್ಟ ಪಾನೀಯಗಳಿಗೂ ಕೂಡ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ವಿಶೇಷವಾಗಿ ಟಕಿಲಾ ಮತ್ತು ಮಸ್ಕಲ್ ಎಂಬ 2 ಸಾಂಪ್ರದಾಯಿಕ ಬಟ್ಟಿ ಇಳಿಸಿದ ಪಾನೀಯಗಳ ಮೂಲ ದೇಶ ಮೆಕ್ಸಿಕೋ. ವಿಶ್ವಪ್ರಸಿದ್ಧ ಟಕಿಲವನ್ನು ಮುಖ್ಯವಾಗಿ ಮೆಕ್ಸಿಕೋದ ಜಾಲಿಸ್ಕೋ ರಾಜ್ಯದಲ್ಲಿ ಮತ್ತು ಕೆಲವು ನಿರ್ದಿಷ್ಟ ನೆರೆಯ ಪ್ರದೇಶಗಳಲ್ಲಿ ಮಾತ್ರ ಉತ್ಪಾದಿಸಲಾಗುತ್ತೆ. ಮಸ್ಕಲ್ಲನ್ನು ಹೆಚ್ಚಾಗಿ ಒಸಾಕಾ ರಾಜ್ಯದಲ್ಲಿ ತಯಾರಿಸಲಾಗುತ್ತೆ. ಈ 2 ಪಾನೀಯಗಳನ್ನು ಆಗವೇ ಸಸ್ಯದಿಂದ ತಯಾರಿಸಲಾಗುತ್ತಿದ್ದು, ಅವುಗಳ ತಯಾರಿಕಾ ವಿಧಾನ ಮತ್ತು ರುಚಿ ಪರಸ್ಪರ ವಿಭಿನ್ನವಾಗಿವೆ. ಟಕಿಲಾದ ವಿಶಿಷ್ಟ ರುಚಿ ಮತ್ತು ಮಸ್ಕಲ್ನ ಹೊಗೆಯ ಸುವಾಸನೆ ಅವುಗಳನ್ನು ವಿಶ್ವದಾದ್ಯಂತ ಜನಪ್ರಿಯವಾಗಿಸಿವೆ. ಸ್ನೇಹಿತರೆ, ಮೆಕ್ಸಿಕೋ ವರ್ಲ್ಡಲ್ಲೇ ಅತಿ ಹೆಚ್ಚು ಬಿಯರನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಮೆಕ್ಸಿಕೋ ತನ್ನ ರುಚಿಕರವಾದ ಬಿಯರ್ಗಳಿಗೆ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ಕರೋನಾ ಎಕ್ಸ್ಟ್ರಾ ಮಾತ್ರವಲ್ಲದೆ ಪೆಸಿಫಿಕೋ, ಇಂಡಿಗೋ, ಟಿಕೇಟಿ, ವಿಕ್ಟೋರಿಯಾ ಮತ್ತು ಬಹೋಮಿಯಾ ಸೇರಿದಂತೆ ಹಲವಾರು ಮೆಕ್ಸಿಕನ್ ಬಿಯರ್ ಬ್ರ್ಯಾಂಡ್ಗಳು ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದ್ದಾವೆ. ಈ ಬ್ರ್ಯಾಂಡ್ಗಳು ಮೆಕ್ಸಿಕೋದ ವಿಶಿಷ್ಟ ರುಚಿ ಮತ್ತು ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿವೆ. ಪ್ರತಿ ವರ್ಷ ಲಕ್ಷಾಂತರ ಲೀಟರ್ಗಳಷ್ಟು ಮೆಕ್ಸಿಕನ್ ಬಿಯರ್ ವಿದೇಶಗಳಿಗೆ ರಫ್ತಾಗುತ್ತೆ. ಹೀಗಾಗಿ ಮೆಕ್ಸಿಕೋ ಅಂತ ಅಂದರೆ ಕೇವಲ ಟಕಿಲಾ, ಟ್ಯಾಕೋ ಮತ್ತು ಸುಂದರ ಕಡಲ ತೀರಗಳ ದೇಶವಲ್ಲ, ವಿಶ್ವದ ಬಿಯರ್ ಮಾರ್ಕೆಟಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಹೊಂದಿರುವ ದೇಶವಾಗಿದೆ. ಸ್ನೇಹಿತರೆ, ಮೆಕ್ಸಿಕೋದಲ್ಲಿ ಫುಟ್ಬಾಲ್ ಒಂದು ಕ್ರೀಡೆ ಅಲ್ಲ, ಅದು ಜನರ ಭಾವನೆ ಮತ್ತು ಸಂಸ್ಕೃತಿಯ ಒಂದು ಭಾಗವಾಗಿದೆ. ಈ ದೇಶದಲ್ಲಿ ಫುಟ್ಬಾಲ್ಗೆ ಇರೋ ಕ್ರೇಜ್ ಅಷ್ಟೊಂದು ದೊಡ್ಡದು. ಪಂದ್ಯ ನಡೆಯುವ ಸಮಯದಲ್ಲಿ ಇಡೀ ದೇಶವೇ ಈ ಆಟದ ಸಂಭ್ರಮದಲ್ಲಿ ಮುಳುಗುತ್ತೆ. ಮೆಕ್ಸಿಕೋ 2 ಬಾರಿ ಫಿಫಾ ವಿಶ್ವಕಪ್ ಪಂದ್ಯಾವಳಿಗೆ ಆತಿಥ್ಯ ವಹಿಸಿದ ಹೆಮ್ಮೆಯನ್ನು ಹೊಂದಿದೆ. ಇದು 1970 ಮತ್ತು 86ರಲ್ಲಿ ವಿಶ್ವದ ಅತಿ ದೊಡ್ಡ ಫುಟ್ಬಾಲ್ ಟೂರ್ನಿಯನ್ನು ಆಯೋಜಿಸಿತ್ತು. ಮೆಕ್ಸಿಕನ್ ಜನರ ಫುಟ್ಬಾಲ್ ಮೇಲಿನ ಪ್ರೀತಿ ಸ್ಟೇಡಿಯಂಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಸ್ನೇಹಿತರೆ, ಮೆಕ್ಸಿಕೋದ ಅತ್ಯಂತ ಪ್ರಸಿದ್ಧ ಮತ್ತು ವಿಶಿಷ್ಟ ಸಂಸ್ಕೃತಿಗಳಲ್ಲಿ ಒಂದಾದ ಡಯೋ ಡಿ ಲಾಸ್ ಮ್ಯೂರ್ಟೋಸ್
ಅಥವಾ ಡೆಡ್ ಆಫ್ ದಿ ಡೆಡ್ ಹಬ್ಬ ವಿಶ್ವದಾದ್ಯಂತ ಗಮನವನ್ನು ಸೆಳೆದಿದೆ. ಇದು ಮರಣವನ್ನು ಭಯದಿಂದ ನೋಡುವ ಹಬ್ಬವಲ್ಲ, ಬದಲಾಗಿ ಅಗಲಿದ ಕುಟುಂಬ ಸದಸ್ಯರು ಮತ್ತು ಪ್ರೀತಿ ಪಾತ್ರರನ್ನು ಗೌರವದಿಂದ ನೆನಪಿಸುವ ಒಂದು ಭಾವನಾತ್ಮಕ ಆಚರಣೆಯಾಗಿದೆ. ಈ ಸಂದರ್ಭದಲ್ಲಿ ಜನ ಬಣ್ಣ ಬಣ್ಣದ ಅಲಂಕಾರಗಳು, ಹೂವುಗಳು, ಮೇಣದ ಬತ್ತಿಗಳು ಮತ್ತು ಅಗಲಿದವರ ನೆನಪುಗಳೊಂದಿಗೆ ವಿಶೇಷ ವೇದಿಕೆಯನ್ನು ಸಿದ್ಧಪಡಿಸ್ತಾರೆ. ಮುಖದ ಮೇಲೆ ಮೂಳೆಗಳ ವಿನ್ಯಾಸದಂತೆ ಮಾಡುವ ಶುಗರ್ ಸ್ಕಲ್ ಚಿತ್ರಕಲೆ ಈ ಹಬ್ಬದ ಪ್ರಮುಖ ಸಂಕೇತವಾಗಿದೆ. ಸ್ನೇಹಿತರೆ, ವಿಶ್ವದಾದ್ಯಂತ ಕೋಟ್ಯಾಂತರ ಜನರ ನೆಚ್ಚಿನ ಸಿಹಿ ತಿಂಡಿಯಾದ ಚಾಕ್ಲೇಟ್ನ ಬೇರುಗಳು ಮೆಕ್ಸಿಕೋದ ಪ್ರಾಚೀನ ನಾಗರಿಕತೆಯಲ್ಲಿ ಅಡಗಿವೆ ಅಂದರೆ ನಿಮಗೆ ಅಚ್ಚರಿಯಾಗುತ್ತೆ. ಸಾವಿರಾರು ವರ್ಷಗಳ ಹಿಂದೆ ಮಾಯಾ ಮತ್ತು ಅಸ್ಟೆಕ್ ಜನ ಕೋಕೋ ಬೀಜಗಳಿಗೆ ವಿಶೇಷ ಮಹತ್ವವನ್ನು ನೀಡ್ತಾ ಇದ್ರು. ಅವರು ಕೋಕೋ ಬೀಜಗಳಿಂದ ತಯಾರಿಸಿದ ಕಹಿಯಾದ ಪಾನೀಯಗಳನ್ನು ಶಕ್ತಿಯ ಮತ್ತು ಪವಿತ್ರತೆಯ ಸಂಕೇತ ಅಂತ ಬಳಸ್ತಾ ಇದ್ರು. ಅಸ್ಟೆಕ್ ಜನ ಕೋಕೋವನ್ನು ಎಷ್ಟು ಅಮೂಲ್ಯ ಅಂತ ಪರಿಗಣಿಸ್ತಾ ಇದ್ರು ಅಂದರೆ ಅವುಗಳನ್ನು ಕೆಲವೊಮ್ಮೆ ಅವರು ಹಣದಂತೆ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಬಳಸ್ತಾ ಇದ್ರು. ನಂತರ ಯುರೋಪಿಯನ್ನರ ಮೂಲಕ ಕೋಕೋ ಪ್ರಪಂಚದಾದ್ಯಂತ ಹರಡಿ ಇಂದು ನಾವು ಆನಂದಿಸುವ ಚಾಕ್ಲೇಟ್ ರೂಪವನ್ನು ಪಡೆದುಕೊಳ್ತು. ಸ್ನೇಹಿತರೆ, ಮೆಕ್ಸಿಕೋದ ಜನರ ಸೌಂದರ್ಯ ಮತ್ತು ಆಕರ್ಷಕ ವ್ಯಕ್ತಿತ್ವ ವಿಶ್ವದಾದ್ಯಂತ ಗಮನವನ್ನು ಸೆಳೆದಿದೆ. ವಿಶೇಷವಾಗಿ ಮೆಕ್ಸಿಕನ್ ಮಹಿಳೆಯರು ತಮ್ಮ ವಿಶಿಷ್ಟವಾದ ಮುಖಲಕ್ಷಣಗಳು, ಆತ್ಮವಿಶ್ವಾಸ ಮತ್ತು ಸಂಸ್ಕೃತಿಯೊಂದಿಗೆ ಬೆಸೆದುಕೊಂಡಿರೋ ವ್ಯಕ್ತಿತ್ವಕ್ಕಾಗಿ ಪ್ರಸಿದ್ಧವಾಗಿದ್ದಾರೆ. ಮೆಕ್ಸಿಕೋ ಒಂದು ವಿಶಾಲವಾದ ಮತ್ತು ವೈವಿಧ್ಯಮಯ ದೇಶವಾಗಿರೋದ್ರಿಂದ ಇಲ್ಲಿಯ ಜನರಲ್ಲಿ ವಿವಿಧ ರೀತಿಯ ದೈಹಿಕ ಲಕ್ಷಣಗಳನ್ನು ಕಾಣಬಹುದು. ಸ್ಥಳೀಯ ಮೂಲ ನಿವಾಸಿಗಳು, ಯುರೋಪಿಯನ್ ಪ್ರಭಾವ ಮತ್ತು ಹಲವು ಸಂಸ್ಕೃತಿಗಳ ಮಿಶ್ರಣದಿಂದಾಗಿ ಮೆಕ್ಸಿಕನ್ ಜನರ ಸೌಂದರ್ಯಕ್ಕೆ ಒಂದು ವಿಶಿಷ್ಟವಾದ ವೈವಿಧ್ಯತೆ ಬಂದಿದೆ. ಇದೇ ಕಾರಣದಿಂದ ಮೆಕ್ಸಿಕನ್ ಸಂಸ್ಕೃತಿ, ಫ್ಯಾಷನ್ ಮತ್ತು ಸೌಂದರ್ಯ ಸ್ಪರ್ಧೆಗಳ ಕ್ಷೇತ್ರದಲ್ಲಿಯೂ ಕೂಡ ಈ ದೇಶದ ಮಹಿಳೆಯರು ವಿಶ್ವದಾದ್ಯಂತ ಗುರುತಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಮೆಕ್ಸಿಕೋವನ್ನು ಸರೀಸೃಪಗಳ ಸ್ವರ್ಗ ಅಂತ ಹೇಳಲಾಗುತ್ತೆ. ಮೆಕ್ಸಿಕೋದ ವನ್ಯಜೀವಿಗಳಲ್ಲಿ ಅಳಿವಿನ ಅಪಾಯದಲ್ಲಿರೋ ಅನೇಕ ಪ್ರಭೇದಗಳಿವೆ. ಅವುಗಳಲ್ಲಿ ವಾಕ್ವಿಟಾ ಪೊರ್ಪೋಯಿಸ್ ವಿಶ್ವದ ಅತ್ಯಂತ ಅಪರೂಪದ ಸಮುದ್ರ ಸಸ್ತನಿಗಳಲ್ಲಿ ಒಂದಾಗಿದೆ. ಇದರ ಜೊತೆ ಮೆಕ್ಸಿಕನ್ ಬೂದುತೋಳ ಮತ್ತು ಸಾವಿರಾರು ಕಿಲೋಮೀಟರ್ ಪ್ರಯಾಣಿಸುವ ಪ್ರಸಿದ್ಧ ಮೋನಾರ್ಕ್ ಚಿಟ್ಟೆ ಕೂಡ ಮೆಕ್ಸಿಕೋದ ಪ್ರಕೃತಿ ಸಂಪತ್ತಿನ ಪ್ರಮುಖ ಭಾಗವಾಗಿದೆ. ಸ್ನೇಹಿತರೆ, ಈ ದೇಶದ ಪ್ರಕೃತಿ ಅದ್ಭುತಗಳಲ್ಲಿ ಅತ್ಯಂತ ಮನಮೋಹಕವಾಗಿರೋದಂತಂದರೆ ಮೋನಾರ್ಕ್ ಚಿಟ್ಟೆಗಳ ವಾರ್ಷಿಕ ವಲಸೆ. ಪ್ರತಿ ವರ್ಷ ಲಕ್ಷಾಂತರ ಮೋನಾರ್ಕ್ ಚಿಟ್ಟೆಗಳು ಕೆನಡಾ ಮತ್ತು ಅಮೆರಿಕದ ಉತ್ತರ ಭಾಗಗಳಿಂದ ಸುಮಾರು 4000 ಕಿಲೋಮೀಟರ್ಗಳಷ್ಟು ದೂರ ಪ್ರಯಾಣಿಸಿ ಮೆಕ್ಸಿಕೋದ ಮಿಚಹಕಾನ್ ರಾಜ್ಯದ ಪರ್ವತ ಕಾಡುಗಳಿಗೆ ಆಗಮಿಸ್ತವೆ. ಈ ದೇಶದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಸರೀಸೃಪ ಜಾತಿಗಳು ಕಂಡುಬರುತ್ತೆ. ಇದು ವಿಶ್ವದ ಯಾವುದೇ ದೇಶಕ್ಕಿಂತ ಅತ್ಯಧಿಕವಾಗಿದೆ. ಆಕ್ಸಲೋಟ್ಲ್ ಎಂಬ ವಿಶಿಷ್ಟ ಜಲಚರ ಜೀವಿ ಮೆಕ್ಸಿಕೋದ ಸ್ಥಳೀಯ ಪ್ರಭೇದವಾಗಿದೆ. ಸ್ನೇಹಿತರೆ, ಮೆಕ್ಸಿಕೋ ನಗರದ ಪ್ರಮುಖ ಗುರುತುಗಳಲ್ಲಿ ಒಂದಾದ ಎಲ್ ಏಂಜಲ್ ಆಫ್ ಇಂಡಿಪೆಂಡೆನ್ಸ್ ಪ್ರತಿಮೆ ಸ್ವಾತಂತ್ರ್ಯದ ಸಂಕೇತವಾಗಿದೆ. ಸುಮಾರು 150 ಅಡಿ ಎತ್ತರದ ಈ ಸ್ಮಾರಕವನ್ನು 1910ರಲ್ಲಿ ನಿರ್ಮಿಸಲಾಯಿತು ಮತ್ತು ಇದು ನಗರದ ಹೆಮ್ಮೆಯ ಪ್ರತೀಕವಾಗಿದೆ. ಆದರೆ ಈ ಐತಿಹಾಸಿಕ ನಗರ ಒಂದು ವಿಚಿತ್ರ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಮೆಕ್ಸಿಕೋ ನಗರ ನಿಧಾನವಾಗಿ ಭೂಮಿಯೊಳಗೆ ಕುಸಿತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಈ ನಗರ ಹಳೆಯ ಸರೋವರದ ಮೇಲೆ ನಿರ್ಮಾಣವಾಗಿರೋದು ಮತ್ತು ಜನಸಂಖ್ಯೆಯ ಅಗತ್ಯಕ್ಕಾಗಿ ಭೂಗರ್ಭದ ನೀರನ್ನು ನಿರಂತರವಾಗಿ ಹೊರತೆಗಿತಾ ಇರೋದು. ಮೃದುವಾದ ಸರೋವರದ ಮಣ್ಣು ನೀರನ್ನು ಕಳೆದುಕೊಂಡಾಗ ಕುಗ್ಗುವಂತೆ ನಗರದ ನೆಲವು ನಿಧಾನವಾಗಿ ಕುಸಿತಾ ಇದೆ. ಕೆಲವು ಪ್ರದೇಶಗಳು ವರ್ಷಕ್ಕೆ 10ರಿಂದ 30 ಸೆಂಟಿಮೀಟರ್ಗಳಷ್ಟು ಕೆಳಗೆ ಕುಸಿತಿದ್ದಾವೆ. ಈ ಕುಸಿತದ ಪರಿಣಾಮವಾಗಿ ರಸ್ತೆಗಳಲ್ಲಿ ಬಿರುಕುಗಳು, ಕಟ್ಟಡದ ಅಸಮಾನತೆ ಮತ್ತು ಐತಿಹಾಸಿಕ ಸ್ಮಾರಕಗಳ ಸುತ್ತಲಿನ ಬದಲಾವಣೆಗಳು ಕಾಣಿಸ್ತಾ ಇದ್ದಾವೆ. ಒಂದು ಕಾಲದಲ್ಲಿ ಸರೋವರದ ಮೇಲೆ ನಿರ್ಮಿಸಲಾದ ಈ ಮಹಾನಗರ ಇಂದು ಪ್ರಕೃತಿ ಮತ್ತು ಮಾನವ ಅಭಿವೃದ್ಧಿಯ ನಡುವೆ ಬ್ಯಾಲೆನ್ಸ್ ಮಾಡಲಿಕ್ಕಾಗ್ತಾ ಇಲ್ಲ. ಸ್ನೇಹಿತರೆ, ಮೆಕ್ಸಿಕೋದ ಉತ್ತರ ಭಾಗದಲ್ಲಿರೋ ಕಾಪರ್ ಕ್ಯಾನಾನ್ ಭೂಮಿಯ ಮೇಲಿನ ಅತ್ಯಂತ ಅದ್ಭುತವಾದ ಕಣಿವೆ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಅಮೆರಿಕದ ಪ್ರಸಿದ್ಧ ಗ್ರ್ಯಾಂಡ್ ಕೆನಾನ್ಗಿಂತಲೂ ವಿಶಾಲವಾದ ಈ ಪ್ರದೇಶ ಆಳವಾದ ಕಣಿವೆಗಳು, ಎತ್ತರವಾದ ಪರ್ವತಗಳು ಮತ್ತು ಅದ್ಭುತ ನೈಸರ್ಗಿಕ ದೃಶ್ಯಗಳಿಂದ ಕೂಡಿದೆ. ಈ ಕಣಿವೆಗಳ ನಡುವೆ ಪ್ರಯಾಣಿಸುವುದು ಕೇವಲ ಒಂದು ಪ್ರವಾಸ ಅಲ್ಲ, ಅದು ಪ್ರಕೃತಿ ಮತ್ತು ಪ್ರಾಚೀನ ಸಂಸ್ಕೃತಿಯೊಂದಿಗೆ ನಡೆಯುವ ಒಂದು ಅನುಭವವಾಗಿದೆ. ಇಲ್ಲಿ ವಾಸಿಸುವ ರಾರಾಮುರಿ ಜನ ತನ್ನ ಶತಮಾನಗಳ ಹಳೆಯ ಸಂಪ್ರದಾಯಗಳು ಮತ್ತು ಪ್ರಕೃತಿಯೊಂದಿಗೆ ಹೊಂದಿಕೊಂಡ ಜೀವನ ಶೈಲಿಯಿಂದ ಪ್ರಸಿದ್ಧರಾಗಿದ್ದಾರೆ. ಕಣಿವೆಗಳ ಮಧ್ಯೆ ಸಾಗುವ ಚಿವೋಹಾ ಅಲ್ ಪೆಸಿಫಿಕ್ ರೈಲ್ವೆ ಪ್ರಯಾಣ ವಿಶ್ವದ ಅತ್ಯಂತ ಸುಂದರ ರೈಲು ಪ್ರಯಾಣಗಳಲ್ಲಿ ಒಂದಾಗಿದೆ. ಪರ್ವತಗಳು, ಸುರಂಗಗಳು ಮತ್ತು ಕಣಿವೆಗಳ ನಡುವೆ ಸಾಗುವ ಈ ರೈಲು ದೂರದ ಹಳ್ಳಿಗಳು ಮತ್ತು ಪ್ರಕೃತಿ ಸೌಂದರ್ಯವನ್ನು ಅನ್ವೇಷಣೆ ಮಾಡೋದಕ್ಕೆ ಅವಕಾಶವನ್ನು ನೀಡುತ್ತೆ. ಸ್ನೇಹಿತರೆ, ನೀವು ನಂಬ್ತೀರಾ? ಸುಮಾರು 82% ಮೆಕ್ಸಿಕೋದ ಭೂಭಾಗದಲ್ಲಿ ಜನಸಾಂದ್ರತೆ ತುಂಬ ಕಡಿಮೆ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಅದರ ಭೌಗೋಳಿಕ ಪರಿಸ್ಥಿತಿ. ಮೆಕ್ಸಿಕೋದ ಬಹುಭಾಗ ವಿಶಾಲವಾದ ಮರುಭೂಮಿಗಳು, ಒಣ ಬಯಲು ಪ್ರದೇಶಗಳು ಮತ್ತು ಎತ್ತರದ ಪರ್ವತಗಳಿಂದ ಕೂಡಿದೆ. ಉತ್ತರ ಭಾಗದಲ್ಲಿರೋ ಸೋನರಸ್ ಮತ್ತು ಚಿಹುವಾಹುವಾನ್ ಮರುಭೂಮಿಗಳಲ್ಲಿ ನೀರಿನ ಕೊರತೆ ಮತ್ತು
ತೀವ್ರ ಬಿಸಿಲಿನಿಂದ ದೊಡ್ಡ ನಗರಗಳು ಬೆಳೆಯೋದಕ್ಕೆ ಇಲ್ಲಿ ಸಾಧ್ಯವಾಗಿಲ್ಲ. ಇದರ ಜೊತೆ ಅನೇಕ ಭಾಗಗಳು ಕೃಷಿಗೆ ಸೂಕ್ತವಾಗಿಲ್ಲ. ಉದ್ಯೋಗ, ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳು ಕಡಿಮೆ ಇರೋದ್ರಿಂದ ಜನ ಸಹಜವಾಗಿಯೇ ಮೆಕ್ಸಿಕೋ ಸಿಟಿ, ಗ್ವಾಡಲಹಾರ ಮತ್ತು ಮಾಂಟೆರೆ ಮುಂತಾದ ದೊಡ್ಡ ನಗರಗಳಲ್ಲಿ ವಾಸ ಮಾಡ್ತಿದ್ದಾರೆ. ಹೀಗಾಗಿ ಮೆಕ್ಸಿಕೋದ ಭೂಭಾಗದ ಬಹುಪಾಲು ಖಾಲಿಯಂತೆ ಕಾಣಿಸಿದ್ರೂ ಕೂಡ ಅದು ಸಂಪೂರ್ಣ ನಿರ್ಜನವಾಗೇನಿಲ್ಲ. ಅಲ್ಲಿ ಸಣ್ಣ ಹಳ್ಳಿಗಳು, ಗಣಿಗಾರಿಕೆ ಪ್ರದೇಶಗಳು, ಕೃಷಿ ಭೂಮಿಗಳು ಮತ್ತು ಅಪಾರವಾದ ಪ್ರಕೃತಿ ಸಂಪತ್ತು ಅಡಗಿದೆ. ಸ್ನೇಹಿತರೆ, ಮೆಕ್ಸಿಕೋ ಕೇವಲ ಒಂದು ದೇಶ ಅಲ್ಲ, ಇದು ಇತಿಹಾಸ, ಸಂಸ್ಕೃತಿ ಮತ್ತು ಪ್ರಕೃತಿಯ ಅದ್ಭುತ ಸಂಗಮ. ನೀವು ಈ ಪ್ರಯಾಣವನ್ನು ಇಷ್ಟಪಟ್ಟಿದ್ರೆ ನಮ್ಮೊಂದಿಗೆ ಇಂತಹ ಅದ್ಭುತ ದೇಶಗಳ ಅನ್ವೇಷಣೆಗೆ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಜಾಯಿನ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಹಂಚ್ಕೊಳ್ಳಿ. ಇನ್ನೊಂದು ಅದ್ಭುತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.